ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಗಾಜಾ BGMS ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಬಗ್ಗೆ ತಿಳಿಯೋಣ ಹಾಗೂ ಪಾದಯಾತ್ರೆ ಕೈಗೊಂಡಿರುವ ಭಕ್ತರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೆಂಗಿತ್ತಣ್ಣ ಪಾದಯಾತ್ರೆ? ಚೆನ್ನಾಗೈತಣ್ಣ. ಚೆನ್ನಾಯ್ತಾ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಲ್ಲಿ ಬರ್ಬೇಕಾರ? ಅಲ್ಲಿಂದ ಎಲ್ಲಿಂದ ಬಂದ್ರಣ್ಣ? ಹರಿಹರದಿಂದ. ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಲ್ಲಿಂದ ಬರ್ಬೇಕಾಯ್ತಣ್ಣ? 12 ವರ್ಷದ ಬರ್ತಾವ. ಎಲ್ಲಿಂದ ಬಿಟ್ರಿ? ಸಂಗ್ಲಿಪುರ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಹೌದಾ? ಚೆನ್ನಾಗಿತ್ತಣ್ಣ. ಚೆನ್ನಾಗೈತಣ್ಣ. ನೀವು ಅಲ್ಲಿಂದ ಬರ್ಬೇಕಾದ್ರೆ ಯಾವ ತರ ಬಂದ್ರಿ, ಎಲ್ಲಿ ಉಳ್ಕೊಂಡ್ರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಾವು ಬಂದಿದ್ದು ಸಂಗ್ಲಿಪುರದಿಂದ ಬಂದ್ವಿ. ಸಂಗ್ಲಿಪುರದಿಂದ ಬಂದು ದಾವಣಗೆರೆಗೆ ಉಳ್ಕೊಂಡ್ವಿ. ದಾವಣಗೆರೆಗೆ 11:30 ಹಂಗೆ ಉಳ್ಕೊಂಡ್ವಿ. ಸಂಜೆ 4 ಗಂಟೆಗೆ ಬಿಟ್ಟು ಸೀದಾ ತೌಡೂರಿಗೆ ಬಂದು ತೌಡೂರಾಗ ಉಳ್ಕೊಂಡ್ವಿ. ತೌಡೂರಿಂದ ಸೀದಾ ಬೆಳಗ್ಗೆ ಅರ್ಚಕೆರೆ ಮೂಲಕ ಸಾಸವಳ್ಳಿ ಬಂದ್ವಿ. ಸಾಸವಳ್ಳಿ ಸ್ಟೇ ಮಾಡಿ ಮತ್ತೆ ಸಾಯಂಕಾಲ 4 ಗಂಟೆಗೆ ಐನಹಳ್ಳಿ ಬಂದು ಉಳ್ಕೊಂಡ್ವಿ. ಎಷ್ಟು ವರ್ಷ ಆತಣ್ಣ ಬರಕ್? ಅಣ್ಣ 2ನೇ ವರ್ಷ. 2ನೇ ವರ್ಷ. ಈಗ ಅಲ್ಲಿಂದ ಬ್ಯಾಗ್ ಈಗ ಹಾಕೊಂತಿರಲ್ಲ, ಎಲ್ಲಿಂದ ಇಲ್ಲ ಅಣ್ಣ, ನಾವು ಬ್ಯಾಗ್ ಹಾಕೊಂಡೆ ಬಂದ್ವಿ. ಅಣ್ಣ ಯಾವ್ದಣ್ಣ ಚಾನಲ್? ನಮ್ದು ಗಜಾ BGMS ಅಂತ ಚಾನಲ್. ಏನಾಯ್ತಣ್ಣ? ಇನ್ಸ್ಟಾಗ್ರಾಮ್ ಇಲ್ಲ, ಇದು ಯೂಟ್ಯೂಬ್ ಚಾನಲ್ ಐತೆ, ಗಜಾ BGMS ಅಂತ. ನಿಮ್ದು ಎಷ್ಟು ವರ್ಷ ಆತಣ್ಣ? 3ನೇ ವರ್ಷ. ಮೂರು ವರ್ಷ ಆತಣ್ಣ? 3ನೇ ವರ್ಷ. ಇವಾಗ ಅಲ್ಲಿಂದ ಬರ್ಬೇಕಾರ ಈಗ ನೀವು ಬ್ಯಾಗ್ ಹಾಕೊಂಡ್ಬಿಡ್ತಾರೆ? ನಮ್ಗೆ ಬ್ಯಾಗ್ ಅಗಲ್ ಮೇಲೆ ಹಾಕೊಂಡೆ ಬರ್ತೀವಿ. ಹಾಕೊಂಡ ಬರ್ತಾರ? ಗಾಡಿ ಯಾವ ಸಿಗಲ್ಲ. ಅವರೆಲ್ಲ ಹಾಕ್ತಾರ, ನಾವೆಲ್ಲ ಹಾಕ್ತಿವಿ, ಸರಿ ಹೋಗಲ್ಲ. ಎಲ್ಲೆಲ್ಲಿ ಉಳ್ಕೊಂಡ್ ಬರ್ತೀರಣ್ಣ ನೀವು ಬರ್ಬೇಕಾರ? ನಾವು ಸೇಮ್ ಎಲ್ಲ ಸಂಗ್ಲಿಪುರದಾರೆ. ನಾವು ದಾವಣಗೆರೆ ಬಂದು ದಾವಣಗೆರೆಯಿಂದ ಸೀದಾ ಕಂಚಿಕೇರಿ ಬಂದು ಆಟ ಅದು ನೈಟ್. ಅಲ್ಲಿ ಕಂಚಿಕೇರಿ ಉಳ್ಕೊಂಡ್ರ ಬೆಳಗ್ಗೆ 5 ಗಂಟೆಗೆ ಎತ್ತವರು ಸೀದಾ ಮತ್ತಳ್ಳಿ ಬಂದು ಆಟ ಆದಿ. ಮತ್ತಳ್ಳಿಯಿಂದ ಮತ್ ಕಾಲ್ದಾರಿ, ಅಲ್ಲಿಂದ ಸೀದಾ ಕೊಟ್ಟೂರು 16 ಕಿಲೋಮೀಟರ್. ಬೆಸ್ಟ್ ಅಂದ್ರೆ ಇವ್ರು ಹರಿಹರ ಹರಪನಹಳ್ಳಿ ಮೇಲೆ ಬರೋದಕ್ಕಿನ ದಾವಣಗೆರೆ ಹಿಂಗೆ ಒಳಗೆ ಅರಸೀಕೆರೆ ಮೇಲೆ ಬರೋದೇ ಪಾಡು. ಹತ್ರ ಆಗುತ್ತೆ, ಯಾವ ಟ್ರಾಫಿಕ್ ಇರಲ್ಲ. ಹತ್ರ ವ್ಯವಸ್ಥೆ, ಊಟ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಲ್ಲ. ವೆಹಿಕಲ್ಸ್ ಜಾಸ್ತಿ ಓಡಾಡಲ್ಲ, ಆರಾಮ್ಸೆ ಬರ್ಬೋದು. ಮೇನ್ ಅದು. ಅಲ್ಲಿ ಹೋಗ್ಬಿಟ್ರೆ ಜೀವ ಕೈಯಾಗ ಹಿಡ್ಕೊಂಡು ಬರ್ಬೋದು, ಆ ಕಡೆ ಆರಾಮ್ಸೆ ಬರ್ಬೋದು. ಜಾಸ್ತಿ ಜನ ಇಲ್ಲೇ ಬರೋದೇ ಪಾಡು. ದಾವಣಗೆರೆ ರೂಟ್ ಅರಸೀಕೆರೆ ಕಂಚಿಕೆರೆ ಮೇಲೆ ಬರೋದು ಬೆಸ್ಟ್. 100ಕ್ಕೆ 100. ಯಾವ ಊರಿಂದ ಹಣ ಬಂದಿರೋದು? ಹರಿಹರ. ಎಷ್ಟು ವರ್ಷ ಹಣ ಬರ್ತಾ 7-8 ವರ್ಷ? 5-6 ವರ್ಷ ಮೇಲೆ ಆಯ್ತು. ಇದು 5-6 ವರ್ಷ ಆಯ್ತು. 5-6 ವರ್ಷ ಆಯ್ತಾ? ಯಾಕಂಬಂದ್ರೆ ಹಂಗೆ ನಡ್ಕೊಂಬಂದ್ರ? ಹಂಗೆ ಬಂದ ಗಾಡಿ ಬ್ಯಾಗಿಗೆಲ್ಲ ಲಗೇಜಿಗೆ ನಮ್ ಕಮಿಟಿಯವರು ಗಾಡಿ ಬಿಡ್ತಾರ. ಎಲ್ಲರೂ ಉಳ್ಕೊಂತೀರ ಬರ್ಬೇಕಾರೆ? ಹರಿಹರ ಬಿಟ್ರೆ ಪುತ್ತೂರು, ತೆಲಿಗಿ, ತೆಲಿಗಿಯಿಂದ ಸೀದಾ ಕ್ರಾಸ್, ನೀಲ್ಗುಂದ ಕ್ರಾಸ್, ಹರಪನಹಳ್ಳಿ, ಅಲ್ಲಿಂದ ಐನಹಳ್ಳಿ ಕೊಟ್ಟೂರು. ಹೆಸರಣ್ಣ? ಅಂದ್ಬಿಟ್ಟು ನಮ್ದು ಹರಿಹರ ಅಣ್ಣ. ದಾವಣಗೆರೆಯಿಂದ ಪಾದಯಾತ್ರೆ ಬಂದಿದ್ದು. ಪಾದಯಾತ್ರೆ ಒಳ್ಳೆ ಚೆನ್ನಾಗಿತ್ತಣ್ಣ. ದೇವ್ರ ಅನ್ಕೊಂಡಿದ್ದೆಲ್ಲ ನೆರವೇರಿಸುತ್ತದೆ ಅಂತ ಈ ವರ್ಷ ಪಾದಯಾತ್ರೆ ಬಂದಿತ್ತು. ಹಂಗೆ ಮುಂದೆ ಚೆನ್ನಾಗ್ಲಿ ಅಂತ ಅಂದ್ಬಿಡ್ಕಂತ. ಎಲ್ಲೆಲ್ಲಿ ಉಳ್ಕೊಂಬಂದ್ರಣ್ಣ? ಇದು ಫಸ್ಟ್ನೇ ದಿವಸ ಕಂಚಿಕೆರೆ ಆಲ್ಟ್ ಆದ್ವಣ. 2ನೇ ದಿವಸ ಮತ್ತೆ ಅಲ್ಲಿ ಆಲ್ಟ್ ಆದ್ವಿ. ನಿನ್ನೆ ಬೆಳಗ್ಗೆ ಕೊಟ್ಟವ್ರು. ಇವ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ, ಈಗ ಪಾದಯಾತ್ರೆಗೆ ಕೆಲವ್ರು ಚಪ್ಪಲಿನ ಹಾಕೊಂಡ್ ಬರ್ತದ್ರ. ಇವಾಗ ಚಪ್ಪಲಿ ಹಾಕೊಂಡ್ ಬರೋದೇನ, ಬಸ್ಸ ಬರೋದೇನ ಅಂತ ಇಷ್ಟ ಆಗ್ಲಿಲ್ಲ ಅಣ್ಣ. ಚಪ್ಪಲಿ ಹಾಕೊಂಡ್ ಅಂತರಿಗೆ ಅದೇ ಮತ್ತೆ ಆ ತರ ಎಲ್ಲ ಬರ್ತದಾರ. ಬಟ್ ಅಂತರಿಗೆ ಏನು ಸೂಚನೆ ಕೊಡ? ಅವ್ರ ಭಕ್ತಿ ಅಣ್ಣ, ಏನೋ ಮಾಡಕ್ ಬರಲ್ಲ. ನಮಗೆ ಹಂಗೆ ಅನಿಸ್ತು. ಚಪ್ಪಲಿ ಸಾಕ್ಸ್ ಯೂಸ್ ಮಾಡ್ಲಣ್ಣ, ಬೇಡ ಅನ್ನಲ್ಲ. ಚಪ್ಪಲಿ ಎಲ್ಲ ಹಾಕೊಂಡ್ ಬಂದ್ರು. ಚಪ್ಪಲಿ ಹಾಕೊಂಡ್ ಬರೋದೇನ, ಬಸ್ಸಿಗೆ ಬರೋದೇನ. ಈ ಸರಿ 3ನೇ ವರ್ಷ ಬರ್ತಾ ಇರೋದು. ಪಾದಯಾತ್ರೆ ಚೆನ್ನಾಗ ಒಟ್ಟು. ಆದ್ರೆ ಸುಮ್ನೆ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾರು ಹೋಗ್ತಾ ನಾವು ಹೋಗ್ಬೇಕನ್ನೋ ಒಂದ್ ಇದಕ್ ಬರ್ತಿರ್ತಾರೆ. ಆದ್ರೆ ನಾವು ಭಕ್ತಿಯಿಂದ ನಮಗ ಏನೋ ಒಂದು ನೆರವೇರ್ಲಿ ಅಂತ ಬರ್ತಾ ಇದ್ದೀವಿ. ಎಷ್ಟೊತ್ತಿಗೆ ಹೋದ್ರೆ ಊಟ ಎಷ್ಟು ಗಂಟೆ ಸಿಗುತ್ತೆ ಅನ್ನೋದು? ಅಂದ್ರೆ ಭಕ್ತಾದಿಗಳನ್ನ ಈಗ ಅವರು ಕೆಲವೊಂದು ಊರುಗಳಲ್ಲಿ, ಆಮೇಲೆ ನಾವ್ ಅಲ್ಲೇ ಹೋಗ್ಲಿ, ಅವರು ಭಕ್ತಾದಿಗಳು ಅವರು ಇದರಿಂದ ಪ್ರಸಾದವನ್ನು ಹಂಚುತ್ತಾರಣ. ಅವ್ರು ಯಾವ ಟೈಮ್ನಾಗ ಕೊಟ್ರು ನಾವು ಎಲ್ಲ ಪ್ರತಿಯೊಬ್ರು ಕೊಡ್ತಾ ಇರ್ತಾರಣ್ಣ. ಹಂಗಾಗಿ ನಮಗೆ ಎಲ್ಲಾ ಕಡೆಗೂ ಸಿಕ್ಕಿದಣ್ಣ. ಯಾವ ತರನು ತೊಂದರೆ ಇಲ್ದಂಗೆ ಆರಾಮಾಗಿ ಊಟ ಮಾಡ್ಕೊಂತ ಎಲ್ಲ ಇದರಿಂದ ಬಂದಿದ್ದೇವೆ.
ಕೊಟ್ಟೂರಿನ ಸೌಂದರ್ಯ ಮತ್ತು ಪರಿಸರ. ಕೊಟ್ಟೂರು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಇಲ್ಲಿನ ಪ್ರಕೃತಿ ಸೌಂದರ್ಯವು ಮನಮೋಹಕವಾಗಿದೆ. ಸುತ್ತಲೂ ಹಸಿರಿನಿಂದ ಕೂಡಿದ ಹೊಲಗದ್ದೆಗಳು, ವಿಶಾಲವಾದ ಬಯಲುಸೀಮೆಯ ನೋಟ ಮತ್ತು ಪವಿತ್ರವಾದ ಕೆರೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ವಿಶೇಷವಾಗಿ ಜಾತ್ರೆಯ ಸಮಯದಲ್ಲಿ ಇಡೀ ಊರು ಹಬ್ಬದ ಕಳೆಯಿಂದ ಕಂಗೊಳಿಸುತ್ತದೆ. ಮುಂಜಾನೆಯ ತಂಪಾದ ಗಾಳಿ ಮತ್ತು ಭಕ್ತರ ಜಯ ಘೋಷಗಳು ಇಲ್ಲಿನ ವಾತಾವರಣವನ್ನು ಮತ್ತಷ್ಟು ದೈವಿಕವಾಗಿಸುತ್ತವೆ. ಜಾತ್ರೆಯ ವಿಶೇಷ ನಾಟಕ ಮತ್ತು ಮನರಂಜನೆ. ಕೊಟ್ಟೂರು ಜಾತ್ರೆ ಅಂದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಇಲ್ಲಿನ ಬಯಲಾಟಗಳು ಮತ್ತು ಪೌರಾಣಿಕ ನಾಟಕಗಳು ತುಂಬಾ ಪ್ರಸಿದ್ಧ. ಈ ಭಾಗದ ಜನಪದ ಕಲೆಗಳು, ಡೊಳ್ಳು ಕುಣಿತ ಮತ್ತು ವೀರಗಾಸೆ ಪ್ರದರ್ಶನಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುತ್ತವೆ. ರಾತ್ರಿಯಿಡೀ ನಡೆಯುವ ಈ ನಾಟಕಗಳನ್ನು ನೋಡಲು ಹಳ್ಳಿಗಳಿಂದ ಜನರು ಬಂದು ಸೇರುತ್ತಾರೆ. ದೂರ ಮತ್ತು ಮಾರ್ಗಸೂಚಿ. ನೀವೇನಾದರೂ ದಾವಣಗೆರೆ ಅಥವಾ ಹರಿಹರದಿಂದ ಕೊಟ್ಟೂರಿಗೆ ಬರಲು ಇಚ್ಛಿಸಿದರೆ ಇಲ್ಲಿ ದಾವಣಗೆರೆಯಿಂದ ಕೊಟ್ಟೂರಿಗೆ ಸುಮಾರು 68 ರಿಂದ 70 ಕಿಲೋಮೀಟರ್ ದೂರವಾಗುತ್ತದೆ. ಬಸ್ ಅಥವಾ ಸ್ವಂತ ವಾಹನದಲ್ಲಿ ಸುಲಭವಾಗಿ ಬರಬಹುದು. ಹರಿಹರದಿಂದ ಕೊಟ್ಟೂರಿಗೆ ಸುಮಾರು 80 ರಿಂದ 85 ಕಿಲೋಮೀಟರ್ ದೂರವಿದ್ದು ಇಲ್ಲಿಂದಲೂ ನೇರವಾದ ಬಸ್ ಸೌಲಭ್ಯಗಳಿವೆ. ದಾವಣಗೆರೆ ಮತ್ತು ಹರಿಹರ ಭಾಗದ ಸಾವಿರಾರು ಭಕ್ತರು ಈ ಜಾತ್ರೆಗೆ ಪಾದಯಾತ್ರೆಯ ಮೂಲಕವೇ ಆಗಮಿಸುವುದು ಇಲ್ಲಿನ ವಿಶೇಷ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ನಾವು ಕೊಟ್ಟೂರಿನ ಈ ಸುಂದರ ವಾತಾವರಣ ಮತ್ತು ಅದ್ಧೂರಿ ಜಾತ್ರೆಯ ದೃಶ್ಯಗಳನ್ನು ಸವಿಯೋಣ. ಕ್ಷೇತ್ರದ ಇತಿಹಾಸ. ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆ ಕೊಟ್ಟೂರು ಒಂದು ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರ. ಸುಮಾರು 15ನೇ ಶತಮಾನದಲ್ಲಿ ಈ ಭಾಗಕ್ಕೆ ಆಗಮಿಸಿದ ಶ್ರೀ ಗುರು ಕೊಟ್ಟೂರೇಶ್ವರರು ಸಾಕ್ಷಾತ್ ಈಶ್ವರನ ಅವತಾರ ಎಂದೇ ನಂಬಲಾಗಿದೆ. ಅವರು ಇಲ್ಲಿಗೆ ಬಂದಾಗ ಜನರು ಸಂಕಷ್ಟದಲ್ಲಿದ್ದರೂ ತಮ್ಮ ಪವಾಡಗಳ ಮೂಲಕ ಜನರ ಕಷ್ಟಗಳನ್ನು ನೀಗಿಸಿ ಧರ್ಮವನ್ನು ಬೋಧಿಸಿದ ಈ ಮಹಾತ್ಮರು ಇಲ್ಲೇ ಐಕ್ಯರಾದರು. ಕೊಟ್ಟೂರಿನಲ್ಲಿ ಪ್ರಮುಖವಾಗಿ 4 ಮಠಗಳನ್ನು ನಾವು ನೋಡಬಹುದು: ಹಿರೇಮಠ, ಕಲ್ಮಠ, ಗಚ್ಚಿನಮಠ ಮತ್ತು ಮುಕ್ತಿಮಠ. ದೇವಸ್ಥಾನದ ವಿಶೇಷತೆ: ಗುರು ಕೊಟ್ಟೂರೇಶ್ವರ ದೇವಸ್ಥಾನವು ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರ. ಇಲ್ಲಿ ಜಾತಿ ಮತದ ಭೇದವಿಲ್ಲದೆ ಲಕ್ಷಾಂತರ ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಸ್ವಾಮಿಯು ಭಕ್ತರ ಪಾಲಿನ ಕಾಮಧೇನು. ಇಲ್ಲಿ ಹರಕೆ ಹೊತ್ತರೆ ಖಂಡಿತವಾಗಿಯೂ ಈಡೇರುತ್ತದೆ ಎಂಬ ಅಚಲವಾದ ನಂಬಿಕೆ ಭಕ್ತರಲ್ಲಿದೆ. ಭವ್ಯ ರಥೋತ್ಸವ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುವ ಮಹಾಶಿವರಾತ್ರಿಯ ನಂತರದ 5ನೇ ದಿನದಂದು ಕೊಟ್ಟೂರು ರಥೋತ್ಸವ ಜರುಗುತ್ತದೆ. ಇದು ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದು.
ಲಕ್ಷಾಂತರ ಭಕ್ತರು ಕೊಟ್ಟೂರೇಶ್ವರನಿಗೆ ಹರಹರ ಮಹಾದೇವ ಎನ್ನುವ ಘೋಷವಾಕ್ಯದೊಂದಿಗೆ ತೇರನ್ನು ಎಳೆಯುತ್ತಾರೆ. ಪಾದಯಾತ್ರೆ ಮತ್ತು ಭಕ್ತರ ಸೇವೆ. ಈ ಜಾತ್ರೆಯ ವಿಶೇಷವೆಂದರೆ ಪಾದಯಾತ್ರೆ. ಮಲೆನಾಡು ಬಯಲು ಸೀಮೆ ಎನ್ನದೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಕಿಲೋಮೀಟರ್ಗಳವರೆಗೆ ಭಕ್ತರು ಬರಿಗಾಲಿನಲ್ಲಿ ನಡೆದುಕೊಂಡು ಬರುತ್ತಾರೆ. ದಾರಿಯುದ್ದಕ್ಕೂ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ಈ ಪಾದಯಾತ್ರೆಯು ಭಕ್ತರ ಶ್ರದ್ಧೆ ಮತ್ತು ತಾಳ್ಮೆಯ ಪ್ರತೀಕವಾಗಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಭವ್ಯ ರಥೋತ್ಸವದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ. ಸ್ನೇಹಿತರೆ, ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಈ ಮಾಹಿತಿ ಮತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕೆಲವು ಕಾರಣಾಂತರಗಳಿಂದ ಸರಿಯಾದ ಸಮಯಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹರಹರ ಮಹಾದೇವ. ಮರೆಯಬೇಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ತಪ್ಪದೆ ಹರಹರ ಮಹಾದೇವ ಅಂತ ಟೈಪ್ ಮಾಡಿ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ. ಧನ್ಯವಾದಗಳು.